ಕೇಸಲ್ಲಿ ಆಗಿದೆ, ತೀರ್ಪಾಗಿದೆ 14 ದಿನ ಅಂತ. ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ RR ನಗರ ಶಾಸಕರು. ಹೌದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇನ್ನು ಅಂದ್ರೆ ಹೊಗೆ ಬೆಂಕಿ ಇಲ್ದೆ ಹೊಗೆ ಆಡಲ್ಲ. ಮೇಡಮ್ ಅಂತ. ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ ಅದು ಇನ್ನೂ ಆರೋಪಿ, ಅದು ಇನ್ನೂ ಇದಾಗಿಲ್ವಲ್ಲ, ನೋಡೋಣ ಬಿಡಿ ಮುಂದಕ್ಕೆ. ಇಲ್ಲಿ ಕಾನೂನಿದೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಅವ್ರಿಗೇನಾಗುತ್ತೆ ಮುಂದೆ ನೋಡ್ಕೋಬೋದು. ಇವಾಗ ನಾವು ಈಗ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಏನು ಬರುತ್ತೆ ಜಡ್ಜ್ ಏನು ಹೇಳ್ತಾರೆ, ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ ಅದ್ರ ಮೇಲಾಗುತ್ತೆ. ಈಗ ಅವ್ರಿಗೆ ರಾಜಕೀಯ ವಿರೋಧಿ ಇರೋದ್ರಿಂದ ಮಾಡಿರ್ತಾರೆ. ಈಗೇನು ಎಲ್ಲರೂ ಏನು ಕರೆಕ್ಟಾಗಿ ಎಲ್ಲರಿಗೂ ಶಿಕ್ಷೆ ಆಗ್ಬಿಟ್ಟಿದ್ಯಾ? ಆಗಿಲ್ಲ. ಅಲ್ಲಿ ಏನು ಇವರು ರಾಜಕೀಯದ ಪಿತೂರಿ ಕೊಟ್ಟಿರ್ಬೋದಲ್ಲ, ಪಿತೂರಿಯಿಂದ ಆಗಿದ್ರೆ ಏನು ಮಾಡ್ತೀರ ಅದು? ಪಿತೂರಿ ಆಗಿದ್ರೆ ಏನು ಮಾಡ್ಬೋದು ಅದು? ಅದು ನೋಡ್ಬೇಕಲ್ಲ. ಈಗ ನಾವು ನೀವೆಲ್ಲ ಅಲ್ಲಿ ಡಿಸೈಡ್ ಮಾಡೋದು. ಅಲ್ಲಿ ಹೋಗಿ ಅಲ್ಲಿ ಯಾರು ಜಡ್ಜ್ ಇದ್ದಾರೆ, ನ್ಯಾಯಾಲಯದಲ್ಲಿ ಏನಿದೆ ಪೊಲೀಸರು ನ್ಯಾಯ ಕೊಡಿಸ್ತಾರೆ. ಅಲ್ಲೆಲ್ಲ ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ಅವ್ರಿಗೆ ನ್ಯಾಯ ಕೊಡಿಸ್ತಾರೆ. ಪೊಲೀಸರು ಒಳ್ಳೆಯವರಿದ್ದಾರೆ, ನ್ಯಾಯಾಲಯದಲ್ಲೇ ಒಳ್ಳೇದಿದೆ, ಅವ್ರಿಗೆ ನಾವು ನೋಡ್ಕೊತಾರೆ. ನೀವು ಏನು ಹೇಳೋಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ಏನು ಇರುತ್ತೆ ಅದಾಗುತ್ತೆ ಬಿಡಿ. ಅಲ್ಲ, ನೀವು ಹೇಳ್ತಾ ಇರೋದು ನಂಗೆ ಅರ್ಥ ಆಯ್ತು. ಆದ್ರೆ ಗುತ್ತಿಗೆದಾರರನ್ನೇ ಕಂಪ್ಲೇಂಟ್ ಮೇಡಮ್ ಅವರೇ ಗುತ್ತಿಗೆದಾರರು ಅವಾಗ ಅವರೇ ಸಂಘದ ಅಧ್ಯಕ್ಷರಿದ್ರು. ಅವಾಗ ಗುತ್ತಿಗೆದಾರರು ಸಂಘದ ಅಧ್ಯಕ್ಷರಾಗಿದ್ರು ಅವಾಗ ಮುನಿರತ್ನ ಅವರು. ಅವಾಗೆಲ್ಲ ಕೆಂಪಣ್ಣವ್ರ ವರದಿ ಕೊಟ್ಟಿರೋ ಅದ್ರ ಬಗ್ಗೆ ಯಾರು ಏನು ಮಾಡಲಿಲ್ಲ. ಇವಾಗ ಏನು ಮಾಡ್ತಾರೆ? ಈಗ ಸರ್ಕಾರ ಬಂದು 14 ತಿಂಗಳಾಗಿತ್ತಲ್ವ, ಅವಾಗ ಯಾರು ಕೆಂಪಣ್ಣವರ ವರದಿ ಕೊಟ್ಟಿದ್ರಲ್ವ, ಅದೆಲ್ಲ ಏನಾದ್ರು ತನಿಖೆ ಮಾಡಿದ್ರ? ಯಾರು ಸಿದ್ದರಾಮಯ್ಯವರು ಮಾಡಿದ್ರಾ? ಮತ್ತು ಇವಾಗ ಇದು ಏಕಾಏಕಿ ಆಗಿದೆ. ಅವೆಲ್ಲ ಸುಮ್ಮನೆ ರಾಜಕೀಯ ಪಿತೂರಿ. ನ್ಯಾಯಾಲಯ ಏನು ಹೇಳ್ತಾ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.